ಇವತ್ತು ನಾವು ಈ ಮಳೆ ಬಂದ್ರೂ ಯಾಕೆ ಇಲ್ಲಿ ಬಂದಿದ್ದೀರಿ ಅಂದರೆ, ದಿನ ನಾವು ಪತ್ರಿಕೆ ಓದೋವಾಗ ಒಂದೊಂದು ಕಾನೂನು, ಒಂದೊಂದು ಹೊಸ ಕಾನೂನು ಅಂತ ಹೇಳ್ತಾನೆ ಇರ್ತಾರೆ. ದಯವಿಟ್ಟು ತಾವು ಸ್ವಲ್ಪ ಇಲ್ಲಿ ನೋಡಿ. ನನ್ನ ಹಿಂದ್ಗಡೆ ಇರ್ತಕ್ಕಂಥ ಒಂದು ಫೌಂಡೇಶನ್ ಹಾಕಿರೋದು, ಅವರು ಕಾಲುವೆನ ಮುಂದಕ್ಕೆ ಬಂದಿದ್ದಾರೆ. ನಾಳೆ ದಿವಸ ಫಸ್ಟ್ ಅವರು ಕಾಲುವೆನೇ ಮುಚ್ಕೊಂಡು ಹೋಗ್ತಾ ಇದ್ದರೆ ಇಲ್ಲಿ ಹೋಗ್ತಕ್ಕಂಥ ಕೆಟ್ಟ ನೀರು ಒಳ್ಳೆ ನೀರು ಯಾವುದೂ ಸಂಬಂಧನೇ ಇರೋಲ್ಲ. ನಾವು ಸುಮಾರು ಇದನ್ನು 8 ತಿಂಗಳಿಂದ ನಾವು ಈ ವಯಸ್ಸೊಳಗೆ ಆರ್ಕಿಟೆಕ್ಟ್ ಕರ್ಕೊಂಡು ದೂರ ಮಾಡಿಕೊಂಡು, ಇದು ಯಾವ ಕಮಿಷನರ್ ಆಗಿರ್ಬೋದು, ಚೀಫ್ ಇಂಜಿನಿಯರ್ ಆಗಿರ್ಬೋದು, ಅಥವಾ ಪ್ಲ್ಯಾನಿಂಗ್ ಅವರು ಎಲ್ಲರ ಹತ್ರ ನಾವು ಹೋಗಿ ಎಲ್ಲರೂ ನಮ್ಮ ಅರ್ಜಿಗಳು ತಗೊತಾರೆ. ಆಯ್ತು ಸರ್ ನಾವು ಕಾನೂನು ಮಾಡ್ತೀನಿ ಅಂತಾರೆ. ದಯವಿಟ್ಟು ಇದರ ಬಗ್ಗೆ ಈ ಕಾನೂನು ಕೊಟ್ಟಿರೋರನ್ನ ನಾವು ಇವತ್ತು ಇದನ್ನು ತೋರಿಸ್ಕೊಡ್ತಾ ಇದ್ದೀವಿ. ನಾಳೆ ಎಷ್ಟೊತ್ತಿಗೆ ಇದು ಪತ್ರಿಕೆಗಳು ಬಂದಾಗ ತಾವು ದಯವಿಟ್ಟು ಇದರ ಬಗ್ಗೆ ಸ್ವಲ್ಪ ಸರ್ಕಾರಕ್ಕೆ ಮನವರಿಕೆ ಮಾಡಬೇಕಂತ ನಾನು ಕೈ ಜೋಡಿಸ್ಕೊಂಡು ಕೇಳ್ತಾ ಇದ್ದೀನಿ. ಸರ್, ನಾವು ವಿನಾಯಕ್ ನಗರ ಮೇಡಹಳ್ಳಿ ಫಸ್ಟ್ ಮೇನಿಂದ ಮಾತಾಡ್ತಾ ಇರೋದು. ಇಲ್ಲಿ ಇಲ್ಲಿಗಲ್ ಆಗಿ ಅವ್ರು ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ನಾವು 8 ತಿಂಗಳಿಂದ ಹೋರಾಟ ಮಾಡ್ತಾನೆ ಇದ್ದೀವಿ. ಆದರೆ ಅವ್ರು ಯಾರು ಸ್ಟಾಪ್ ಮಾಡೋಕ್ಕಾಗ್ತಾ ಇಲ್ಲ. 1 ನೋಟಿಸ್ 2 ನೋಟಿಸ್ ಅಂತ ಕೊಡ್ತಾ ಇದ್ದಾರೆ. ಆದರೆ ಕನ್ಸ್ಟ್ರಕ್ಷನ್ ಮಾತ್ರ ಮುಂದುವರಿತಾನೆ ಇದೆ. ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಸರ್. ಇಲ್ಲಿ ಇರೋ ಸಾರ್ವಜನಿಕರಿಗೆಲ್ಲ ತುಂಬ ತೊಂದರೆ ಆಗ್ತಾ ಇದೆ. ಮೇಡಹಳ್ಳಿ ವಿನಾಯಕ ನಗರ ಲೇಔಟ್ನಿಂದ ಮಾತಾಡ್ತಿರೋದು. ನಾವು ಮೊದಲು ಇದ್ದಿದ್ದು ಇಂದಿರಾನಗರ ಲೇಔಟ್ನಲ್ಲಿ. ಅಲ್ಲಿ ಟ್ರಾಫಿಕ್ ಜಾಸ್ತಿ ಅಂದ್ಬಿಟ್ಟು ನೆಮ್ಮದಿಗೆ ಬರೋಣ ಅಂತ ಇಲ್ಲಿ 30-40 ತೊಗೊಂಡು ನಾವು ಕಟ್ಟಿ 2 ವರ್ಷ ಆಯಿತು. ಈಗ ಇಲ್ಲಿ ಎಲ್ಲ 30-40ಗಳಾಗಿರೋದು. ಇಲ್ಲಿ 100/100 ಅಂತ ಒಬ್ಬರು ಗೀತಾ ಅಂತ ಇಟ್ಕೊಂಡಿದ್ರು. ಅದು ಅವರೇ ಮನೆ ಕಟ್ಕೊಂಡ್ಬರ್ತೀನಿ ಅಂತೇಳಿ ನಮ್ಗೆ ಗೊತ್ತಾಗಿದ್ದು. ಇಲ್ಲೇ ನಾವು ಇಲ್ಲಿ ತೊಗೊಂಡು ಬರ್ತಾರಿಲ್ಲ. ಈಗ ಏನಾಗಿದೆ ಅಂದರೆ, ಅಲ್ಲಿ ಕೊಟ್ಟಿರೋದು ಕಾರ್ಪೊರೇಷನವರು ಬೇರೆ 4 ಮನೆ ಮಾತ್ರ 100/100ಗೆ. ಆದರೆ ಅವ್ರು ಕಟ್ತಾ ಇರೋದು 42 ಮನೆ, 42 ಮನೆ ಕಟ್ತಾರೆ. ಯಾರೋ ಗೀತಾ ಪ್ಲಸ್ಸು ಚಂದ್ರಶೇಖರ್ ರೆಡ್ಡಿ. ಈಗ ಅವ್ರು 42 ಮನೆ ಕಟ್ಟಿದ್ರೆ 42 ಕಾರು ಪ್ಲಸ್ ಅವ್ರ ರಿಲೇಷನ್ಗಳದ್ದು ಕಾರುಗಳು ಇವರೆಲ್ಲ ಬಂದರೆ ನಾವು ಆಮೇಲೆ 17 ಅಡಿ ಮಾತ್ರ ರೋಡು. 17 ಅಡಿ ರೋಡ್ಗೆ ಅವ್ರು ಕೊಟ್ಟಿರೋದು ಮಾತ್ರ ಓನ್ಲಿ 4 ಕಿಚನ್ಗೆ ಮಾತ್ರ. ಇವ್ರು ಕಟ್ತಾ ಇರೋದು 42 ಕಿಚನ್. ಈಗ ಇದ್ರ ಪರವಾಗಿ ನಾವು ಮಿನಿಮಮ್ 1 ಇಯರಿಂದ ಹೋರಾಟ ಮಾಡ್ತಾಯಿರೋದು. ನಾವೆಲ್ಲ ಸೇರಿಕೊಂಡು 1 ಇಯರಿಂದ ಇಲ್ಲಿ ರೆಸಿಡೆನ್ಸ್ 1 ಇಯರ್ ನೋಡಿದ್ರು. ಅವ್ರೇನು ಮಾಡ್ತಾರೆ, ನೋಟಿಸ್ ಕೊಡ್ತಾರೆ. 3 ನೋಟಿಸ್ ಕೊಟ್ಟಿದ್ದಾರೆ. 3 ನೋಟಿಸ್ ಕೊಟ್ಟರು ಕೂಡ ಅವ್ರು ಕ್ಯಾರೇ ಮಾಡಿದ್ರೆ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಅವ್ರಿಗೆ ಯಾವ ಥರ ಮಾಡ್ತಾರೋ ಏನೋ ಗೊತ್ತಿಲ್ಲ. ಇವತ್ತು ತಮಗೆಲ್ಲ ಪತ್ರಿಕಾ ಮಾಧ್ಯಮಗಳು ಗೊತ್ತಿರ್ತದೆ. ಎಲ್ಲ ಲಂಚ ಭ್ರಷ್ಟ ಜಾಸ್ತಿ ಆಗಿದೆ. ಅದರಿಂದ ದಯವಿಟ್ಟು ಈ ಕನ್ಸ್ಟ್ರಕ್ಷನ್ನ ತಡೆ ಹಿಡಿಬೇಕಂತ ತಮ್ಮಲ್ಲಿ ಪತ್ರಿಕಾ ಇದರಿಂದ ನಾವು ಮನವಿ ಮಾಡ್ಕೊತೀವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಜೇಶ್ ಅಂತ. ನಾನು ಮೇಡಹಳ್ಳಿ ಸ್ಥಳೀಯ. ನಾವು ಸುಮಾರು 8 ತಿಂಗಳಿಂದ ಇಲ್ಲಿ ಅಕ್ರಮವಾಗಿ ಸಾಗುತ್ತಿರುವ ಕಟ್ಟಡ ನಿರ್ಮಾಣವನ್ನು ತಡೆ ಹಿಡಿಯಲು ಹೋರಾಡುತ್ತಿದ್ದೇವೆ. ಟೌನ್ ಪ್ಲಾನಿಂಗಿಂದ ಸಿಕ್ಕಿರೋ ಮಾಹಿತಿ ಪ್ರಕಾರ ನಮಗೆ RTI ಮೂಲಕ 4 ಅಂತಸ್ತಿನ 4 ಮನೆಗಳು ಮಾತ್ರ, ನಿವೇಶನಗಳು ಮಾತ್ರ ಸ್ಯಾಂಕ್ಷನ್ ಆಗಿರೋದು. ಬಟ್ ಇಲ್ಲಿ ನೋಡಿದ್ರೆ 42 ಮನೆ ಕಟ್ಟಲು ಕಾಂಟ್ರಾಕ್ಟರ್ ತಯಾರಾಗಿದ್ದಾರೆ ಅಂತ ನಮಗೆ ಗೊತ್ತಾಯಿತು. ಅದರಿಂದ ನಾವು ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಇದ್ದೀವಿ. ಇಂಜಿನಿಯರು, AE, AW, ಜಾಯಿಂಟ್ ಕಮಿಷನರ್ ಆಫೀಸ್ ಎಲ್ಲರ ಕಡೆಯಿಂದನೂ. ಬಟ್ 213, 212 ನೋಟಿಸ್ ಮಾತ್ರ ಕೊಡ್ತಾ ಇದ್ದಾರೆ. ಡಾಕ್ಯುಮೆಂಟ್ಸ್ ತಲುಪಿಸಿಲ್ಲ ಅಂದರೆ ಬೇರೆ ಯಾವ ಸೀರಿಯಸ್ ನೋಟಿಸಸ್ಸು ಕೊಡ್ತಾ ಇಲ್ಲ. ಅವ್ರ ಕೆಲಸ ನಿಲ್ಸೋಕೆ ಆಗ್ತಾ ಇಲ್ಲ. ನಾವು ಇಷ್ಟೇ ಕೇಳ್ಕೊತಾ ಇರೋದು, ನಮ್ಮ ಮೇಡಹಳ್ಳಿ ರೆಸಿಡೆನ್ಸ್ ಪರವಾಗಿ ದಯವಿಟ್ಟು ಈ ಅಕ್ರಮ ಕಟ್ಟಡವನ್ನು ಸ್ಟಾಪ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.